ಸ್ನೇಹಿತರೆ, ಮುಕ್ಕುಪ್ಪಿ ಭಾಗದಲ್ಲಿ ಕೂಡ ಹಲವಾರು ವೀರ್ಗಲ್ಲಿದ್ದಾವೆ. ಅದರಲ್ಲಿ 2 ದೊಡ್ಡ ವೀರ್ಗಲ್ಗಳು ಸಾಕ್ಷಿ ಆಗ್ತವೆ. ಈ ಥರದ ಅನೇಕ ವೀರ್ಗಲ್ಗಳು ಕುಮಟದುರ್ಗದಲ್ಲಿ ಅನಾಥವಾಗಿ ಬಿದ್ದಿದ್ದು ಅವುಗಳ ವಿಚಾರಿಸ್ತಕ್ಕಂಥ ಕೆಲಸವನ್ನು ಯಾವುದೇ ಪುರಾತತ್ವ ಇಲಾಖೆ ಆಗಲಿ, ರಾಜ್ಯದ ಪುರಾತತ್ವ ಇಲಾಖೆ ಆದರೂ ಕೂಡ ಯಾವ ಕೂಡ ಗಮನಕ್ಕೆ ಇಲ್ಲ. ಈ ಥರ ಕುಮಟದುರ್ಗ ಅನ್ನೋದು ಕೂಡ ಅವರ ಗಮನಕ್ಕಿಲ್ಲದೆ ಇವತ್ತು ಕುಮಟದುರ್ಗ ಒಂದು ದೊಡ್ಡ ಹೆಸರಾಗಬೇಕಾಗಿತ್ತು. ಯಾಕಂದರೆ ಇವತ್ತು ಆ ದೈವ ಕುಮಾರರಾಮನನ್ನು ಎಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ ನಾವು ದಕ್ಷಿಣ ಭಾರತದಲ್ಲಿ. ಅಂಥ ಮಹಾವೀರ ಆಳಿರ್ತಕ್ಕಂಥ ಪ್ರದೇಶವನ್ನು ನಮ್ಮ ಕೊಪ್ಪಳ ಜಿಲ್ಲಾಡಳಿತ ಆಗಿರ್ಬೋದು, ನಮ್ಮನ್ನು ಆಳ್ತಕ್ಕಂಥ ರಾಜಕಾರಣಿಗಳಾಗಿರ್ಬೋದು, ಎಲ್ಲರೂ ಮರೆತುಬಿಟ್ಟು ತಮ್ಮನ್ನು ತಾವೇ ರಾಜರು ಅನ್ನೋ ರೀತಿ ಮರೆಯುವಂಥದ್ದು ಈಗಿನ ರಾಜಕಾರಣಿಗಳಿಂದ ಕಂಡುಬರುವಂಥದ್ದು. ಆದರೆ ನೀವು ನೋಡ್ತಾ ಇರೋದು ಬೃಹತ್ ವೀರಗಲ್ಲು ತಮ್ಮ ಇತಿಹಾಸವನ್ನು ಅಡಗಿಸಿಟ್ಕೊಂಡು ಇವತ್ತು ಅನಾಥವಾಗಿ ಬಿದ್ದಿರುವಂಥದ್ದು. ನೀವು ನೋಡ್ತಾ ಇದು ಶಾಸನೋಕ್ತ ವೀರ್ಗಲ್ಲಿದು ಅಕ್ಷರಗಳೆಲ್ಲ ನಶಿಸಿ ಹೋಗಿರೋದ್ರಿಂದ ಅದನ್ನು ಏನಿತ್ತು ಅನ್ನೋದು ನಮಗೆ ಕಂಡುಬರೋದಿಲ್ಲ. ಇಲ್ಲಿ ಸಾಕಷ್ಟು ಮೂರ್ತಿಗಳಿದ್ದಾವೆ. ಬನ್ನಿ ಅವನು ತೋರಿಸ್ಕೊಡ್ತೀನಿ.